ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ. ಯಾಕೆ ಹೇಳ್ತಾ ಇದೀವಿ ಗೊತ್ತಾ? ಮಿಸ್ ಆದ್ರೆ ಮಳೆಯಲ್ಲಿ ಸಿಕ್ಕಾಕೊಳ್ತೀರಿ. ಮುಂದಿನ 3 ದಿನ ಹೊರಗೆ ಬರಲೇಬೇಡಿ. ಈಗ ಆಲ್ರೆಡಿ ನೋಡಿದೀವಿ, ಕೊರೋನಾದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಅಷ್ಟೇ. ಈಗ ಬೆಂಗಳೂರಿಗೆ ನಿನ್ನೆಯಿಂದ ಮಳೆಯ ಅಬ್ಬರವನ್ನ ಕೂಡ ನೋಡ್ತಾ ಇದೀವಿ. ಕೊರೋನಾದ ಜೊತೆಗೆ ನಿನ್ನೆಯಂತೂ ಸಾಕಷ್ಟು ಮಳೆ ಸುರಿದಿತ್ತು ಬೆಂಗಳೂರಿನಲ್ಲಿ. ಇನ್ನ ಮುಂದಿನ 3 ದಿನಗಳ ಕಾಲ ಕೂಡ ಸಾಕಷ್ಟು ಮಳೆ ಬರುತ್ತಂತೆ. ನಿನ್ನೆ ಸಂಜೆ ನಗರದಲ್ಲಿ ವರ್ಣನ ಅಬ್ಬರ ಜೋರಾಗಿತ್ತು. ಇಂದು ನಗರದಲ್ಲಿ ಮೋಡ ಕವಿದಂತ ವಾತಾವರಣ ಈಗ ಆಲ್ರೆಡಿ ನಿರ್ಮಾಣ ಆಗೋಗಿದೆ. ಮುಂದಿನ 3 ದಿನ ಬೆಂಗಳೂರಿಗೆ ಮಳೆ ಕಂಟಕ ಇದೆಯಂತೆ. ಹವಾಮಾನ ಇಲಾಖೆಯಿಂದ 3 ದಿನಗಳ ಕಾಲ ಮಳೆಯ ಅಲರ್ಟ್ ಅನ್ನ ನೀಡಲಾಗಿದೆ. ನಾಳೆಯಿಂದ ವರ್ಣ ಅಬ್ಬರಿಸುವಂತ ಸಾಧ್ಯತೆ ಇದೆ. ಸಂಜೆ ಬರುವ ಮಳೆಗೆ ಸಿಲುಕದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿ ಅಂತ ಅವರು ಹೇಳಿರುವಂತದ್ದು. ನಿನ್ನೆ ಮಳೆಗೆ ಧರೆಗುರುಳಿದ್ವು ನೂರಾರು ಮರಗಳು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬೆಂಗಳೂರಿಗರಿಗೆ ಯಾವ ರೀತಿಯಾಗಿ ಮಳೆಯ ಅಬ್ಬರ ಇತ್ತು ನಿನ್ನೆ ಬೆಂಗಳೂರಿನಲ್ಲಿ ಅಂತ. ಲಾಕ್ಡೌನ್ ಇದ್ದಿದ್ರಿಂದ ಜನರು ಬಚಾವಾದ್ರು. ಯಾಕೆಂದ್ರೆ ನಿನ್ನೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಇತ್ತು. ಸೊ ಯಾರು ಹೊರಗೆ ಬರಂಗಿಲ್ಲ ಅಂತ ಹೇಳಿದ್ದಂತ ಹಿನ್ನೆಲೆಯಲ್ಲಿ ಬಚಾವಾಗಿದ್ರೆ. ಆದ್ರೆ ಇಂದಿನಿಂದ 3 ದಿನಗಳ ಕಾಲ ಎಚ್ಚರಿಕೆ ಅತ್ಯಗತ್ಯವಾಗಿದೆ. ಮಳೆಯಲ್ಲಿ ಓಡಾಡದೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ ಅಂತ ಬೆಂಗಳೂರಿಗರಿಗೆ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಎಸ್ಎನ್ ಡಿಎಂಸಿ ಕೇಂದ್ರದ ನಿರ್ದೇಶಕರು ಶ್ರೀನಿವಾಸ್ ರೆಡ್ಡಿ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಅವರು ಈ ರೀತಿಯಾಗಿ ಬೆಂಗಳೂರಿಗರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದಿನ 3 ದಿನಗಳ ಕಾಲ ಎಚ್ಚರಿಕೆಯನ್ನ ವಹಿಸಿ. ಏಕೆಂದ್ರೆ ಸಂಜೆ ಆಗ್ತಿದ್ದ ಹಾಗೆ ಧಾರಾಕಾರವಾಗಿ ಮಳೆ ಸುರಿಯುವಂತ ಸಾಧ್ಯತೆ ದಟ್ಟವಾಗಿರುವಂತ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ನಿನ್ನೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಮಳೆಯಾಗಿರೋದನ್ನ ಕಾಣ್ತೀವಿ. ನಿನ್ನೆ ಒಟ್ಟಾರೆ ಬೆಂಗಳೂರಲ್ಲಿ ಮಳೆಯ ಪ್ರಮಾಣವನ್ನು ನೋಡಿದಾಗ ಗರಿಷ್ಠ ಅಂದರೆ ನಮಗೆ ಒಂದು 50 ಮಿಲಿಮೀಟ್ರ್ ಮಾತ್ರ ಮಳೆ ಬಿದ್ದಿದೆ ಸಾರ್ಕಿಯಲ್ಲಿ. ಅದು ಬಿಟ್ಟರೆ ನಮಗೆ ಬಹಳ ಕಡೆ, ಇನ್ನೂ ಕೆಲವು ಕಡೆಯೆಲ್ಲ 4-5 ಮಿಲಿಮೀಟ್ರ್ ಮಳೆ ಸಹ ಬಿದ್ದಿರೋದನ್ನ ಕಾಣ್ತೀವಿ. ಒಟ್ಟಾರೆ ನಿನ್ನೆ ಬಿದ್ದಿರ್ತಕ್ಕಂಥ ಸರಾಸರಿ ಮಳೆ ಬೆಂಗಳೂರು ನಗರದಲ್ಲಿ ಬಿದ್ದಂಥ ಮಳೆ ಕೇವಲ 12.5 ಮಿಲಿಮೀಟ್ರು. ಆದರೆ ಕೆಲವು ಭಾಗಗಳಲ್ಲಿ ಏನು ಬಿರುಗಾಳಿ ಬೀಸ್ತು, ಅದು ಕೆಲವು ಭಾಗದಲ್ಲಿ 45 ಕಿಲೋಮೀಟ್ರ್ವರೆಗೂ ಸ್ಪೀಡ್, ಗಂಟೆಗೆ 45 ಕಿಲೋಮೀಟರ್ಸು ಸ್ಪೀಡು ಇದ್ದ ಬಿರುಗಾಳಿ ಬೀಸ್ತು. ಅದರಿಂದ ಸಾಕಷ್ಟು ಮರಗಳು ಅಥವಾ ಟೆಲಿಫೋನ್ ಕಂಬಗಳು ಬಿದ್ದಿರೋದನ್ನ ಕಾಣ್ತೀವಿ. ಇದು ಮುಂಗಾರು ಪೂರ್ವದಲ್ಲಿ ಇದು ಸರ್ವಸಾಮಾನ್ಯ. ಈ ಥರ ಮಳೆ ಬಂದ್ರೂ ಅರ್ಧ ಗಂಟೆ ಒಳಗೆ ಬರೋಂಥ ಮಳೆ ಆಗಿರ್ಬೋದು. ಬಟ್ ಗಾಳಿ ಜಾಸ್ತಿ ಬೀಸ್ತದೆ. ಥಂಡರ್ಸ್ಟಾರ್ಮ್ ಆಕ್ಟಿವಿಟಿ ಅಂತ ಕರಿತೀವಿ. ಅದಕ್ಕೆ ಥಂಡರ್ಸ್ಟಾರ್ಮ್ ಆಕ್ಟಿವಿಟಿ ಇರ್ತದೆ. ಆವಾಗ ಗುಡುಗು ಸಿಡಿಲು ಸಹ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಈಗ ಮುಂದಿನ ದಿನಗಳಲ್ಲಿ ಯಾವ ಥರ ಇರ್ತದೆ ಅಂತ ನೋಡಬೇಕಾದ್ರೆ ನಮಗೆ ಮುಂದಿನ 5 ದಿನಗಳಲ್ಲಿ ಸಹ ಮಳೆ ಇರುವುದ್ರ ಬಗ್ಗೆ ಮುನ್ಸೂಚನೆ ಇದೆ. ಆದರೆ ಇವತ್ತು ಸ್ವಲ್ಪ ನಮಗೆ ಮುನ್ಸೂಚನೆ ನೋಡಿದಾಗ ನಮಗೆ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಸ್ವಲ್ಪ ಬರ್ಬೋದು. ಅದರಲ್ಲಿ ಬೆಂಗಳೂರಲ್ಲಿ ಇವತ್ತಿನ ಮುನ್ಸೂಚನೆ ಪ್ರಕಾರ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳಿಲ್ಲ. ಆದರೆ ನಾಳೆಯಿಂದ ಸತತವಾಗಿ 3 ದಿನ ಮಳೆ ಬರುವ ಸಾಧ್ಯತೆ ಬೆಂಗಳೂರಿಗೆ ಇದೆ. ಸಾಯಂಕಾಲದ ಹೊತ್ತು ಜಾಸ್ತಿ ಇರ್ತದೆ. ಸೊ ಇದರಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಶ್ರೀನಿವಾಸ್ ರೆಡ್ಡಿ ಅವರು ಹೇಳ್ತಾ ಇದ್ರು ಸಾಕಷ್ಟು ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ. ಹೇಗಿದೆ ಹವಾಮಾನ ಈಗ ಬೆಂಗಳೂರಿನಲ್ಲಿ? ಎಸ್ ಪೃಥ್ವಿ, ನಿನ್ನೆ ಕೂಡ ನಾವು ನೋಡಿದ್ವಿ. ಅಂದ್ರೆ ಕಳೆದ ಅರ್ಧ ಗಂಟೆಯಲ್ಲಿ 45 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗಿರುವಂತದ್ದು. 12.5 ಮಿಲಿಮೀಟರ್ ಅಷ್ಟು ನಿನ್ನೆ ಅರ್ಧ ಗಂಟೆಯಲ್ಲಿ ಮಳೆ ಆಗಿದ್ದು ಸಾಕಷ್ಟು ಅನಾಹುತಗಳಾಗಿತ್ತು. ಅದ್ರ ಬಗ್ಗೆ ಈಗ ನೈಸರ್ಗಿಕ ವಿಕೋಪ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂತ ಇನ್ನು 3 ದಿನಗಳ ಕಾಲ ಇದೇ ರೀತಿ ಸಾಕಷ್ಟು ಬೆಂಗಳೂರಿನಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳಿರೋ ಬಗ್ಗೆ ಹೇಳ್ತಾ ಇರುವಂತದ್ದು. ಈಗ ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದ ಮೋಡ ಕವಿದ ವಾತಾವರಣ ಪ್ರಾರಂಭವಾಗಿರುವಂತದ್ದು ನೀವು ನೋಡಬಹುದು. ಈಗ ದೃಶ್ಯಾವಳಿಯಲ್ಲಿ ಇದು ಬೆಂಗಳೂರಿನ ಪರಿಸ್ಥಿತಿ. ಅಂದ್ರೆ ಎಲ್ಲ ಕೂಡ ಈಗ ಬೆಂಗಳೂರಿನಾದ್ಯಂತ ಮೋಡ ಕವಿದ ವಾತಾವರಣ ಇರುವಂತದ್ದು. ಇವತ್ತು ಸೇರಿದಂತೆ ಇನ್ನು 3 ದಿನಗಳ ಕಾಲ
ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆಗಳ ಬಗ್ಗೆ ಶ್ರೀನಿವಾಸ ರೆಡ್ಡಿ ಹೇಳ್ತಾ ಇದ್ರು. ಅದಲ್ಲದೆ ಏನು ಬಂಗಾಳ ಕೊಲ್ಲಿ ಮತ್ತೆ ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಲಿ ಇರುವ ಹಿನ್ನೆಲೆಯಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಸಾಕಷ್ಟು ಮಳೆ ಆಗುವಂತಹ ಸಾಧ್ಯತೆ ಬಗ್ಗೆ ಅವರು ಹೇಳ್ತಾ ಇರುವಂತದ್ದು. ಇದು ಪೂರ್ವ ಮುಂಗಾವಿನ ಪ್ರಾರಂಭವಾಗಿರುವಂತದ್ದು. ಹೀಗಾಗಿ ನಿನ್ನೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಇವತ್ತು ಕೂಡ ಮಳೆ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇರುವಂತದ್ದು. ಅದಲ್ಲದೆ ನಿನ್ನೆ ಈಗಾಗಲೇ ಈ ಮಳೆಯ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆಯ ಬಗ್ಗೆ ಸಾಕಷ್ಟು ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಬಗ್ಗೆ ಈಗಾಗಲೇ ಬೆಂಗಳೂರಿನಲ್ಲಿ ಕೇವಲ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಸಾಕಷ್ಟು ಕಡೆ ಕಂಬಗಳಾಗಿರ್ಬೋದು, ರೆಂಬೆಗಳಾಗಿರ್ಬೋದು, ಮರಗಳು ಸಾಕಷ್ಟೇ ಉರುಳಿ ಬಿದ್ದಿತ್ತು. ಆದ್ರೆ ನಿನ್ನೆ ಇದನ್ನ ತೆರವುಗೊಳಿಸುವಲ್ಲಿ ಬಿಬಿಎಂಪಿಯ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ಮತ್ತೆ ಅದನ್ನ ಯಾವುದೇ ರೀತಿ ಪ್ರೀ ಪ್ಲಾನ್ ಇಲ್ಲದೆ ಕೂಡ ಅವರು ಸಾಕಷ್ಟು ಒದ್ದಾಡಬೇಕಾಯಿತು. ಇನ್ನಾದ್ರೂ ಬಿಬಿಎಂಪಿಯ ಅಧಿಕಾರಿಗಳು ಮತ್ತೆ ಅದು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ ನಿನ್ನೆ ಬೆಸ್ಕಾಂನ ಸಿಬ್ಬಂದಿ ನಿನ್ನೆ ರಾತ್ರಿ ಪೂರ್ತಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕರೆಂಟ್ ಕಟ್ ಆಗಿ ಕತ್ತಲಲ್ಲಿ ಅವರು ಜೀವನ ನಡೆಸಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ. ಈಗಾಗಲೇ ಬೆಸ್ಕಾಂ ಮತ್ತೆ ಬಿಬಿಎಂಪಿಯ ಸಿಬ್ಬಂದಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆಯಾಗುವ ಸಾಧ್ಯತೆ ಮತ್ತೆ ದಕ್ಷಿಣ ಒಳನಾಡಿನಲ್ಲಿ, ಯಾಕಂದ್ರೆ ಈಗ ಪೂರ್ವ ಮುಂಗಾರು ಪ್ರಾರಂಭವಾಗಿರುವಂತದ್ದು. ಹೀಗಾಗಿ ಅರಬ್ಬಿ ಸಮುದ್ರ ಮತ್ತೆ ಏನು ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಮಳೆ ಹೆಚ್ಚು 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳುಂಟು. ಯಾಕಂದ್ರೆ ಸಂಜೆ ವೇಳೆಗೆ ಮಳೆ ಆಗುವ ಬಗ್ಗೆ ಕೂಡ ಅವರು ಶ್ರೀನಿವಾಸ ರೆಡ್ಡಿ ಹೇಳ್ತಾ ಇದ್ರು. ಯಾಕಂದ್ರೆ ಈಗ ನಿನ್ನೆ ಲಾಕ್ಡೌನ್ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಜನ ಸಾರ್ವಜನಿಕರು ಬಚಾವಾಗಿದ್ರು. ಆದ್ರೆ ಇನ್ನು 3 ದಿನಗಳ ಕಾಲ ಎಲ್ಲ ಕೂಡ ತಮ್ಮ ಕೆಲಸಗಳಿಗೆ ಹೋಗಿ ಎಲ್ಲ ಸಂಜೆ ಕೆಲಸ ಬಿಟ್ಟು ಕಚೇರಿಗಳು ಬಿಟ್ಟು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಮಳೆ ಪ್ರಾರಂಭವಾಗುತ್ತೆ. ಹೀಗಾಗಿ ಯಾವುದೇ ರೀತಿ ಸಮಸ್ಯೆಗಳಾಗುತ್ತೆ, ಜನ ಎಚ್ಚೆತ್ತುಕೊಳ್ಬೇಕು. ಮಳೆ ಬರೋ ಮುಂಚೆ ಮನೆ ಸೇರ್ಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ಅವರು ಮುನ್ನೆಚ್ಚರಿಕೆಗಳನ್ನ ನೀಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.